ಅಶ್ವಮೇಘದಲ್ಲಿ ಕರ್ನಾಟಕ ಪೊಲಿಟಿಕಲ್ ಲೀಗ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಕ್ಸ್ಟ್ ಟಾರ್ಗೆಟ್ ಕರ್ನಾಟಕ. ಎನ್ಡಿಎ ಗೇಮ್ ಪ್ಲಾನ್ ಮಾಡ್ತಾ ಇರುವಂತದ್ದು ಕರುನಾಡು ಗೆಲ್ಲೋದಕ್ಕೆ ಬಿಜೆಪಿ ಜೆಡಿಎಸ್ ದೋಸ್ತಿಗಳ ಬಿಗ್ ಪ್ಲಾನ್. 200 ಸೀಟನ್ನ ಗೆದ್ದು ಭರ್ಜರಿ ದಿಗ್ವಿಜಯಕ್ಕೆ ಮೋದಿ ಶಾ ಟಾಸ್ಕ್. ಎರಡ್ 2028ರಲ್ಲಿ ಕಾಂಗ್ರೆಸ್ ಅನ್ನ 20-30ಕ್ಕೆ ಇಳಿಸುವಂತಹ ಗುರಿಯನ್ನ ಹೊಂದಿದೆ. ದೇದಿನ ಮೂಲೆಗೆ ಅಟ್ಟದಂತೆ ಕಾಂಗ್ರೆಸ್ ಮಣಿಸೋದಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ 200 ಸ್ಥಾನವನ್ನ ಗೆಲ್ಲುವುದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಸರ್ವರ ವಿಶ್ವಾಸ ಪಡೆದಿರುವಂತಹ ಕಾಂಗ್ರೆಸ್ ನೆಲಕಚ್ಚಿಸೋದಕ್ಕೆ ಕಮಲ ದಳ ತಯಾರಿಯನ್ನ ಮಾಡ್ತಾ ಇದೆ. 2028ರಲ್ಲಿರುವಂತಹ ಚುನಾವಣೆಗೆ ಈಗಿನಿಂದಲೇ ಬಿಜೆಪಿ ಜೆಡಿಎಸ್ ಸಜ್ಜಾಗ್ತಾ ಇದೆ. ಇತ್ತೀಚೆಗೆ ನಾನಾ ನೆಪದಲ್ಲಿ ರಾಜ್ಯಕ್ಕೆ ಮೋದಿ ಪದೇ ಪದೇ ಎಂಟ್ರಿ ಆಗ್ತಾ ಇದ್ದಾರೆ. ಧಾರ್ಮಿಕ ಸಮಾರಂಭಗಳಲ್ಲಿ ಹೆಚ್ಚೆಚ್ಚು ಭಾಗಿಯಾಗ್ತಾ ಇದ್ದಾರೆ. ಧರ್ಮ ಸಂದೇಶವನ್ನ ಸಾರ್ತಾ ಇದ್ದಾರೆ. ಅದರ ಹಿಂದೆ ಇರುವಂತಹ ಕಂಪ್ಲೀಟ್ ಗೇಮ್ ಪ್ಲಾನ್ ಸ್ಟ್ರಾಟಜಿ ಮೇನ್ಲಿ 2028 ಎಲೆಕ್ಷನ್ ಅದನ್ನ ಗಮನದಲ್ಲಿಟ್ಕೊಂಡು ಈಗಿನಿಂದಲೇ ಬಿಜೆಪಿ ಜೆಡಿಎಸ್ ತಯಾರಿಯನ್ನ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಪ್ರಧಾನಿ ಮೋದಿ ಪದೇ ಪದೇ ಎಂಟ್ರಿ ಕೊಡ್ತಾ ಇರುವಂತದ್ದು ರಾಜ್ಯಕ್ಕೆ. ಧಾರ್ಮಿಕ ಸಮಾರಂಭಗಳಲ್ಲಿ ಹೆಚ್ಚೆಚ್ಚು ಭಾಗಿಯಾಗಿ ಧರ್ಮ ಸಂದೇಶವನ್ನ ಸಾರ್ತಾ ಇರುವಂತದ್ದು. ಸೊ ಈ ದಿನ ಮೂಲೆಗಟ್ಟದಂತೆ ಕಾಂಗ್ರೆಸ್ ಅನ್ನು ಕೂಡ ಮಣಿಸುವುದಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನಿಂಗ್ಸ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕಂಪ್ಲೀಟ್ ಆಗಿ 2028ರ ಒಂದು ಎಲೆಕ್ಷನ್ ಅನ್ನ ಗಮನದಲ್ಲಿ ಇಟ್ಕೊಂಡು ಈ ರೀತಿಯಾದಂತಹ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಇದು ಅಶ್ವವೇಗದಲ್ಲಿ ಕರ್ನಾಟಕ ಪೊಲಿಟಿಕಲ್ ಲೀಗ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಕ್ಸ್ಟ್ ಟಾರ್ಗೆಟ್ ಕರ್ನಾಟಕ. ಎನ್ಡಿಎ 200 ಗೇಮ್ ಪ್ಲಾನ್ ಏನಿರುತ್ತೆ? ಕರ್ನಾಟಕ ಗೆಲ್ಲೋದಕ್ಕೆ ಬಿಜೆಪಿ ಜೆಡಿಎಸ್ ದೋಸ್ತಿಗಳ ಬಿಗ್ ಪ್ಲಾನ್. 200 ಸೀಟ್ ಗೆದ್ದು ಭರ್ಜರಿ ದಿಗ್ವಿಜಯಕ್ಕೆ ಮೋದಿ ಶಾ ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು. ಸೊ 2028ರಲ್ಲಿ ಕಾಂಗ್ರೆಸ್ ಅನ್ನ 20-30ಕ್ಕೆ ಇಳಿಸುವಂತಹ ಗುರಿಯನ್ನ ಹೊಂದಿದ್ದಾರೆ. ಕಾಂಗ್ರೆಸ್ಗೆ ಟಕ್ಕರನ್ನ ಕೊಡೋದಕ್ಕೆ ಬಿಜೆಪಿ ಆರ್ಎಸ್ಎಸ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಬಂಗಾಳ ಮಾದರಿ ಅಸ್ತ್ರ ಪ್ರಯೋಗಕ್ಕೆ ತಂತ್ರವನ್ನ ಹೆಣಿತಾ ಇರುವಂತದ್ದು. 2028ರ ಚುನಾವಣೆಗೆ ಈಗಿನಿಂದಲೇ ಗ್ರೌಂಡ್ ವರ್ಕ್ ಶುರುವಾಗಿದೆ. ಆರ್ಎಸ್ಎಸ್ ಶತಮಾನೋತ್ಸವ ಹಿನ್ನೆಲೆ ಹೆಚ್ಚಿದಂತಹ ಚಟುವಟಿಕೆಗಳು ಗ್ರಾಮೀಣ ಪ್ರದೇಶಗಳಿಂದ ಹಳ್ಳಿಗೂ ಕೂಡ ನೆಲೆ ವಿಸ್ತರಿಸುವುದಕ್ಕೆ ತಂತ್ರವನ್ನ ಹೆಣಿತಾ ಇದೆ. ಇನ್ನಷ್ಟು ತಳಮಟ್ಟದಲ್ಲಿ ಸಂಘವನ್ನ ಬೆಳೆಸೋದಕ್ಕೆ ಅಭಿಯಾನ ಕೂಡ ಆರಂಭ ಆಗಿರುವಂತದ್ದು. ಕಾಂಗ್ರೆಸ್ಗೆ ಟಕ್ಕರನ್ನ ಕೊಡೋದಕ್ಕೆ ಇದೀಗ ಬಿಜೆಪಿ ಆರ್ಎಸ್ಎಸ್ ಮಾಡ್ತಾ ಇರುವಂತಹ ಮಾಸ್ಟರ್ ಪ್ಲಾನ್. ಕರ್ನಾಟಕದಲ್ಲಿ ಬಂಗಾಳ ಮಾದರಿಯ ಅಸ್ತ್ರ ಪ್ರಯೋಗಕ್ಕೆ ತಂತ್ರವನ್ನ ರೂಪಿಸ್ತಾ ಇರುವಂತದ್ದು. 2028ರ ಚುನಾವಣೆಗೆ ಈಗಿನಿಂದಲೇ ಗ್ರೌಂಡ್ ವರ್ಕ್ ಅನ್ನ ಶುರು ಮಾಡಿದ್ದಾರೆ. ಆರ್ಎಸ್ಎಸ್ ಶತಮಾನೋತ್ಸವ ಹಿನ್ನೆಲೆ ಚಟುವಟಿಕೆಗಳು ಹೆಚ್ಚಾಗಿದೆ. ಗ್ರಾಮೀಣ ಪ್ರದೇಶಗಳಿಂದ ಹಳ್ಳಿಗೂ ಕೂಡ ನೆಲೆ ವಿಸ್ತರಿಸುವುದಕ್ಕೆ ತಂತ್ರವನ್ನ ರೂಪಿಸಲಾಗಿದೆ. ಇನ್ನಷ್ಟು ತಳಮಟ್ಟದಲ್ಲಿ ಸಂಘವನ್ನ ಬೆಳೆಸುವುದಕ್ಕೆ ಅಭಿಯಾನವನ್ನು ಕೂಡ ಶುರು ಮಾಡಿರುವಂಥದ್ದು. ದಿನ ಮೂಲೆಗಟ್ಟದಂತೆ ಕಾಂಗ್ರೆಸ್ನ ಮಣಿಸುವುದಕ್ಕೆ ಎಲ್ಲಾ ರೀತಿಯಾದಂತಹ ಸಜ್ಜನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲು ಜಾರಿಗೊಳಿಸಿರುವಂತಹ ಕಾಂಗ್ರೆಸ್ ಕೆಲವು ಸಮುದಾಯಗಳಲ್ಲಿ ಇನ್ನೂ ಕೂಡ ಅಸಮಾಧಾನ ಹಾಗೆ ಉಳಿದಿದೆ. ಬಿ ನಾಗೇಂದ್ರ, ಕೆಎನ್ ರಾಜಣ್ಣಗೆ ಸಂಪುಟದಿಂದ ಕೋಕ್ ಕೊಡಲಾಗ್ತಾ ಇರುವಂತದ್ದು. ಇಬ್ಬರಿಗೆ ಕೋಕ್ ಕೊಟ್ಟಿದ್ದಕ್ಕೆ ಕೆರಳಿದ್ದಾರೆ ಎಸ್ಟಿ ಸಮುದಾಯ. ಅದೇ ಅವಕಾಶವನ್ನು ಬಳಸಿಕೊಳ್ಳೋದಕ್ಕೆ SC/ST ಮುಖಂಡರು ಸಭೆಯನ್ನ ಮಾಡ್ತಾ ಇದ್ದಾರೆ. SC ಮತ ಸೆಳೆಯುವಂತಹ ಹೊಣೆ ಛಲವಾದಿ ನಾರಾಯಣಸ್ವಾಮಿಯ ಹೆಗಲಿಗಿದೆ. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಗೊಳಿಸಿರುವಂತಹ ಕಾಂಗ್ರೆಸ್ ಇದೀಗ ಕೆಲವು ಸಮುದಾಯಗಳಲ್ಲಿ ಇನ್ನೂ ಕೂಡ ಅಸಮಾಧಾನ ಹಾಗೆ ಉಳಿದಿದೆ. ಬಿ ನಾಗೇಂದ್ರ, ಕೆಎನ್ ರಾಜಣ್ಣಗೆ ಸಂಪುಟದಿಂದ ಕೋಕ್ ಕೊಡಲಾಗಿದೆ. ಇಬ್ಬರಿಗೆ ಕೋಕ್ ಕೊಟ್ಟಿದ್ದಕ್ಕೆ ಕೆರಳಿದ್ದಾರೆ ST ಸಮುದಾಯ. ಸೊ ಅದೇ ಅವಕಾಶವನ್ನು ಬಳಸಿಕೊಳ್ಳೋದಕ್ಕೆ SC/ST ಮುಖಂಡರು ಸಭೆಯನ್ನು ಕೂಡ ಮಾಡ್ತಿದ್ದಾರೆ. SC ಮತ ಸೆಳೆಯುವಂತಹ ಹೊಣೆ ಛಲವಾದಿ ನಾರಾಯಣಸ್ವಾಮಿಯ ಹೆಗಲಿಗಿದೆ ಇದೀಗ. ಸೊ ಏನೆಲ್ಲ ಪ್ಲಾನಿಂಗ್ಸ್ ಅನ್ನ ಮಾಡ್ತಾರೆ, ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ, ಸ್ಟ್ರಾಟಜಿನ ಪ್ಲೇ ಮಾಡ್ತಾರೆ. ಬಟ್ ಎಲ್ಲವೂ ಕೂಡ ರೆಡಿ ಆಗಿದೆ. ಕಾಂಗ್ರೆಸ್ಗೆ ಟಕ್ಕರನ್ನ ಕೊಡೋದಕ್ಕೆ ಇದೀಗ ಬಿಜೆಪಿ ಆರ್ಎಸ್ಎಸ್ ಮಾಸ್ಟರ್ ಪ್ಲಾನ್ ರಣತಂತ್ರವನ್ನ ಹೆಣಿತಾ ಇರುವಂಥದ್ದು ಅಸ್ತ್ರ ಪ್ರಯೋಗಕ್ಕೆ. ಸೊ ಬಂಗಾಳ ಮಾದರಿಯಲ್ಲೇ ಅಸ್ತ್ರ ಪ್ರಯೋಗವನ್ನ ಮಾಡ್ತಾರಾ ನೋಡಬೇಕು. 2028ರ ಚುನಾವಣೆಗೆ ಈಗಿಂದಲೇ ಗ್ರೌಂಡ್ ವರ್ಕ್ ಕೂಡ ಈಗ ಆಲ್ರೆಡಿ ಆರಂಭ ಆಗಿದೆ.